ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕೇಳಿಸ್ತಾ ಇಲ್ವಾ? ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ಕೂಡ ವಿಶ್ವಾವಸು ಸಂವತ್ಸರದ ಮೊದಲನೇ ದಿನ ಯುಗಾದಿ ಈ ಪುಣ್ಯಕಾಲದ ನಿಮಿತ್ತ ಶುಭಾಶಯವನ್ನು ಕೋರ್ತಾ ವಿಶ್ವಾವಸು ಸಂವತ್ಸರದ ಫಲ ಏನು, ರಾಜ ಯಾರು, ಮಂತ್ರಿ ಯಾರು, ಅವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪ್ರತಿಯೊಂದು ಬಾರಿ ತಿಳಿದುಕೊಳ್ಬೇಕು ಅಂತ ಪದ್ಧತಿ ಇದೆ. ಚೈತ್ರ ಮಾಸದ ಮೊದಲನೇ ದಿನ ಈ ರೀತಿಯಾಗಿ ಶಿಷ್ಟಾಚಾರವನ್ನು ಪಾಲನೆ ಮಾಡಿಕೊಂಡು ಬಂದದ್ದಿದೆ. ಅದನ್ನು ಮಾಡೋಣದ್ರಿಂದ ಸಾಕಷ್ಟು ನಮಗೆ ಆರೋಗ್ಯ ಅಭಿವೃದ್ಧಿ ಆಗ್ತದೆ, ಆಯುಷ್ಯ ಅಭಿವೃದ್ಧಿ ಆಗ್ತದೆ, ಇನ್ನಿತರ ಬಾಧೆಗಳು ಪರಿಹಾರ ಆಗ್ತದೆ ಅಂತ ಹಿರಿಯರು ಅದನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ಕಾರಣದಿಂದ ಇವತ್ತು ಯುಗಾದಿಯ ನಿಮಿತ್ತ ಅದರ ಬಗ್ಗೆ ಒಂದೆರಡು ಮಾಹಿತಿಯನ್ನು ಹೇಳ್ತೇನೆ. ವಿಶ್ವಾವಸು ಸಂವತ್ಸರದ ಫಲ ಏನು, ಈ ಸಂವತ್ಸರ ನಮಗೇನು ಫಲ ನೀಡ್ತದೆ ಅಂದರೆ, ಸರ್ವತ್ರ ಜಾಯತೆ ಕ್ಷೇಮಂ ಸರ್ವದೇಶೇ ಮಹಾರ್ಘತ ವಿಶ್ವಾವಸು ಸಮೇ ವೃದ್ಧಿ ಕಾಷ್ಟಲೋಹೆ ಮಹಾರ್ಘತ ಅಂತಂದಿದ್ದಾರೆ. ಈ ಸಂವತ್ಸರ ಬಂದಾಗ ದೇಶದಲ್ಲೆಲ್ಲ ಒಳ್ಳೆ ಕ್ಷೇಮ ಉಂಟಾಗ್ತದೆ ಅಂತ ಫಲ ಇದು. ಎಲ್ಲ ರೀತಿಯಿಂದ ತೇಜಸ್ಸು ವೃದ್ಧಿ ಆಗ್ತದೆ ಮತ್ತು ಕಟ್ಟಿಗೆ ಲೋಹದ ವಸ್ತುಗಳು ಹೆಚ್ಚು ಮಾರಾಟವಾಗ್ತವೆ ಅಂತ ಈ ಸಂವತ್ಸರದ ಫಲ ಅಂತೆ. ಸಂವತ್ಸರದ ರಾಜ ಯಾರು? ಸೂರ್ಯ ರಾಜ ಅಂತ ಹೇಳಿದ್ದಾರೆ. ಸೂರ್ಯ ಈ ವಿಶ್ವಾವಸು ಸಂವತ್ಸರದ ರಾಜನಾದದ್ರಿಂದ ನೀರು ಸ್ವಲ್ಪ ಕಡಿಮೆ ಆಗುವ ಸಂಭವ ಇದೆ, ಮೋಡಗಳು ಕಡಿಮೆ ಆಗ್ತವೆ, ಗೋವುಗಳಲ್ಲಿ ಜನರಲ್ಲಿ ಕೆಲವು ಪೀಡೆ ಉಂಟಾಗ್ತದೆ, ಧಾನ್ಯ ಅಲ್ಪ ಆಗ್ತದೆ, ಕೆಲವು ಕಡೆಯಲ್ಲಿ ಅಧಿಕಾರಿಗಳ ಮರಣ ಆಗುವ ಸಂಭವನೂ ಇದೆ ಅಂತ ರವಿ ವಿಶ್ವಾವಸು ಸಂವತ್ಸರದ ರಾಜನಾದದ್ರ ಫಲ ಅಂತ ಪ್ರಮಾಣ ಹೇಳ್ತದೆ. ಈ ವಿಶ್ವಾವಸು ಸಂವತ್ಸರದ ಮಂತ್ರಿ ಸ್ಥಾನವನ್ನ ಚಂದ್ರ ಅಲಂಕರಿಸಿದ್ದಾನೆ. ಹಾಗಾಗಿ ಚಂದ್ರ ಸರ್ವಲೋಕಕ್ಕೆ ಯಾವಾಗಲೂ ಆನಂದವನ್ನು ಕೊಡ್ತಾನೆ, ಒಳ್ಳೆಯ ಧನವನ್ನು ಕೊಡ್ತಾನೆ ರಾಜರುಗಳಿಗೆ. ಮತ್ತು ಗೋಧಿ ಮೊದಲಾದಂತಹ ಕೆಲವು ಪದಾರ್ಥಗಳು ಹೆಚ್ಚೆಚ್ಚು ಮಾರಾಟ ಆಗುವ ಸಂಭವ ಇದೆ ಚಂದ್ರ ಮಂತ್ರಿ ಆದದ್ರಿಂದ ಅಂತ ಫಲ ಹೇಳಿದ್ದಾರೆ. ವಿಶ್ವಾವಸು ಸಂವತ್ಸರದ ಸೇನಾಧಿಪತಿ ಪುನಃ ರಾಜನಾದ ಸೂರ್ಯನೇ ಆಗಿದ್ದಾರಂತೆ. ಸೂರ್ಯ ಸೇನಾಧಿಪತಿ ಆದದ್ರ ಫಲವಾಗಿ ದೇಶ ಅಲ್ಲಲ್ಲಿ ಕೆಲವು ಅಧಿಕಾರಿಗಳ ಜೊತೆಗೆ ಜಗಳ ಆಡುವ ಪ್ರಸಂಗಗಳು ಇದ್ದಾವಂತೆ, ವೈರತ್ವ ಉಂಟಾಗ್ತದೆ. ರತ್ನ ಧಾನ್ಯ ಇವುಗಳ ಬೆಳೆ ಹೇರಳವಾಗಿ ಕಂಡುಬರ್ತದೆ, ಅಲ್ಪವಾದ ಮಳೆ ಉಂಟಾಗ್ತದೆ. ಇದು ಸೂರ್ಯ ಈ ಸಂವತ್ಸರದ ಸೇನಾಧಿಪತಿ ಆದದ್ರ ಫಲ ಅಂತ ವಿವರಣೆ ಕೊಟ್ಟಿದ್ದಾರೆ. ಪೂರ್ವ ಸಸ್ಯ ಪರಸಸ್ಯ. ಪೂರ್ವ ಸಸ್ಯದ ಅಧಿಪತಿ ಗುರು ಆಗಿದ್ದಾನೆ, ಪರಸಸ್ಯದ ಅಧಿಪತಿ ಚಂದ್ರ ಆಗಿದ್ದಾನೆ. ಪೂರ್ವ ಸಸ್ಯಾಧಿಪತಿ ಗುರು ಆದದ್ರಿಂದ ದೇಶದಲ್ಲಿ ಒಳ್ಳೆ ಬೆಳೆ ಇದೆ, ಮಳೆ ಇದೆ, ಸಸ್ಯಗಳ ಉತ್ಪತ್ತಿಯ ಹೆಚ್ಚಾಗ್ತದೆ, ಪ್ರಜೆಗಳು ಸಂತೋಷದಿಂದಿರ್ತಾರೆ ಅಂತ ಒಂದು ಮಾಹಿತಿ ಕೊಡ್ತಾರೆ.
ಪರಸಸ್ಯ ಒಂದು ವರ್ಷಕ್ಕೆ 2 ಫಸಲು ಬರ್ತದೆ ಅಂತ ನಾವು ಮಾತನಾಡ್ತೇವೆ. 6 ತಿಂಗಳಿಗೆ 1, ಇನ್ನು 6 ತಿಂಗಳಿಗೆ 1 ಅಂತ. ಅದನ್ನು ಪೂರ್ವ ಸಸ್ಯ ಪರಸಸ್ಯ ಅಂತ ಕರೀತಾರೆ. ಪೂರ್ವ ಸಸ್ಯ ಗುರು, ಪರಸಸ್ಯಕ್ಕೆ ಚಂದ್ರ ಅಂತ ವಿವರಣೆ ಕೊಟ್ಟಿದ್ದಾರೆ. ಮಂತ್ರಿನೂ ಚಂದ್ರ, ವಿಶ್ವಾವಸು ಸಂವತ್ಸರದ ಪರಸಸ್ಯದ ಅಧಿಪತಿಯು ಚಂದ್ರ. ಚಂದ್ರ ಪರಸಸ್ಯಾಧಿಪತಿ ಆದದ್ರಿಂದ ಒಳ್ಳೆ ಮಳೆ ಕೊಡ್ತಾನೆ, ಧಾನ್ಯ ಸಮೃದ್ಧಿಯನ್ನು ಉಂಟು ಮಾಡ್ತಾನೆ, ಧಾನ್ಯದ ಬೆಲೆ ಹೆಚ್ಚು ಮಾಡಿ ರೈತರಿಗೆಲ್ಲ ಅನುಕೂಲ ಮಾಡ್ತಾನೆ ಅಂತ ಪರಸಸ್ಯಾಧಿಪತಿ ಚಂದ್ರನಾಥದ್ರ ಫಲ ಅಂತ ಹೇಳ್ತದೆ. ಧಾನ್ಯಗಳು ಏನೆಲ್ಲ ಉತ್ಪತ್ತಿ ಆಗ್ತವೆ ಅದಕ್ಕೆ ಈ ಸಂವತ್ಸರದ ಅಧಿಪತಿ ಮಂಗಳ ಗ್ರಹ ಆಗಿದ್ದಾನಂತೆ. ಮಂಗಳ ಗ್ರಹ ಅಂತ ಪ್ರಸಿದ್ಧ ಚಂದ್ರ, ಇದು ಕುಜ. ಕುಜ ಧಾನ್ಯಾಧಿಪತಿ ಆದದ್ರಿಂದ ಪ್ರಪಂಚದಲ್ಲಿ ಅಲ್ಲಲ್ಲಿ ವಿಷಮತೆ ಉಂಟಾಗ್ತದೆ. ವಿಷಮತೆ ಅಂದರೆ ಒಬ್ರಿಗೊಂದು ಅಂತ ಅರ್ಥ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂತೆ ಮಾಡುವ ಸಂದರ್ಭಗಳು ಅಧಿಕಾರಿಗಳಲ್ಲಿ ಉಂಟಾಗ್ತದೆ. ವಿಷಮಂ ವ್ಯಾಕುಲಂಚೈವ ಭವತಿ ಧ್ರುವಂ. ಹಾಗಾಗಿ ಅಲ್ಲಲ್ಲಿ ಪ್ರಜೆಗಳಿಗೆ ವಿಷಮತೆ ಉಂಟಾದದ್ರಿಂದ ಹೆಚ್ಚು ತೊಂದರೆ ಆಗುವ ಸಂಭವವೂ ಕೂಡ ಮಂಗಳ ಧಾನ್ಯಾಧಿಪತಿ ಆದದ್ರಿಂದ ಇದೆ ಅಂತ ವಿವರಣೆ ಕೊಟ್ಟಿದ್ದಾರೆ. ರಸದ ಅಧಿಪತಿ, ಧಾನ್ಯದಲ್ಲಿ ರಸ ಉಂಟಾಗ್ತದೆ, ರಸದ ದೇವತೆ ಶನಿ ಆಗಿದ್ದಾನೆ. ಹಾಗಾಗಿ ದುಃಖ ಅನುಭವಿಸುವುದೇನು ಕಡಿಮೆ ಇಲ್ಲ. ಗೋ ಸಂಪತ್ತು, ಪಶು ಸಂಪತ್ತು ನಾಶ ಆಗುವ ಸಂಭವವೂ ಹೆಚ್ಚಿದೆ, ಧಾನ್ಯಗಳಿಗೆ ಬೆಲೆ ಹೆಚ್ಚಾಗುವ ಸಂಭವನೂ ಇದೆ. ರಸಾಧಿಪತಿ ಶನಿ ಆದದ್ರ ಫಲ ಅಂತ ವಿವರಣೆ ಕೊಟ್ಟಿದ್ದಾರೆ. ನೀರಸಾಧಿಪತಿ ಬುಧನಾಗಿದ್ದಾನಾದ ಕಾರಣ ಗರುಡನಿಗೆ ಸಂಬಂಧಪಟ್ಟ ಕೆಲವು ರತ್ನ ವಿಶೇಷಗಳು ಚೆನ್ನಾಗಿ ವೃದ್ಧಿ ಆಗ್ತವೆ ಅಂತ ವಿವರಣೆ ಕೊಡ್ತಾರೆ. ಗಾರುಡಾತ್ಮನಿ ರತ್ನಾನಿ ಧಾನ್ಯಾನಿ ವಿವಿಧಾನಿ ಚ ಅಂತ. ರತ್ನಗಳು ಅಂದ್ರೆ ಅಮೂಲ್ಯವಾದ ಸಂಪತ್ತು, ಅವುಗಳ ವೃದ್ಧಿ ಹೆಚ್ಚಾಗುವ ಸಂಭವ ಇದೆ. ನೀರಸಾಧಿಪತಿ ಬುಧ ಆದದ್ರಿಂದ ಅಂತ ವಿವರಣೆ ಇದೆ. ಅರ್ಘಾಧಿಪತಿ ಸೂರ್ಯನೇ ಆಗಿದ್ದಾನೆ, ಅವನೇ ರಾಜ, ಅವನೇ ಮತ್ತೆ ಪುನಃ ಅರ್ಘಾಧಿಪತಿ. ಅರ್ಘಾಧಿಪತಿ ಸೂರ್ಯನಾದದ್ದಕ್ಕೆ ಅಲ್ಪ ವೃಷ್ಟಿ ಪ್ರಜೆಗಳಲ್ಲಿ ಕಾಡ್ತದೆ. ಪ್ರಜೆಗಳಲ್ಲಿ ಹಸಿವೆ ಹೆಚ್ಚಾಗ್ತದೆ, ಹಸಿವೆಯಿಂದ ಬಳಲೋದು ಜಾಸ್ತಿ ಆಗ್ತದೆ. ರಾಜರಲ್ಲಿ ಪರಸ್ಪರ ಕ್ರೋಧ ಉಂಟಾಗುವ ಸಂಭವನೂ ಇದೆ ಅಂತ ವಿವರಣೆ ಕೊಡ್ತಾರೆ. ಮೇಘಾಧಿಪತಿ ಸೂರ್ಯ, ಹಾಗಾಗಿ ಸೂರ್ಯ ಮೇಘಾಧಿಪತಿ ಆದದ್ರಿಂದ, ರಾಜನೂ ಅವನೇ ಆದದ್ರಿಂದ ಮಳೆ ಅಭಾವ ಹೆಚ್ಚು, ಪ್ರಜೆಗಳಲ್ಲಿ ವ್ಯಾಕುಲತೆ ಹೆಚ್ಚಾಗ್ತದೆ ಅಂತ ಹೇಳಿದ್ದಾರೆ. ಪಶುಪಾಲಕ, ಪಶು ಸಂಪತ್ತಿನ ಪಾಲನೆ ಮಾಡುವನು ಯಮಧರ್ಮರಾಜ. ಈ ಸಂವತ್ಸರದಲ್ಲಿ ದೇಶದಲ್ಲೆಲ್ಲ ಅನಾವೃಷ್ಟಿ, ಹುಲ್ಲು ಮೇವು ಸಮೃದ್ಧವಾಗಿ ಸಿಗಲ್ಲ, ಅಲ್ಪವಾಗ್ತದೆ ಪಶುಗಳಿಗೆ. ಗೋವು ಎಮ್ಮೆ ಮೊದಲಾದವುಗಳಿಗೆ ಸರಿಯಾದ ಮೇವು ಸಿಗದೇ ಇದ್ದದ್ರಿಂದ ಹಾಲು ಕಡಿಮೆ ಆಗಿಬಿಡ್ತದೆ. ಹೈನುಗಾರಿಕೆಯಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ತದೆ ಅಂತ ಹೇಳ್ತಾರೆ. ಕಾಲ ಅನ್ನುವಂತಹ ಹೆಸರಿನ ಒಂದು ಮೇಘ ಇದೆ. ಆ ಮೇಘದ ಫಲ ಏನು ಅಂತ ಹೇಳ್ತಾರೆ. ಮೋಡದ ಫಲ, ಕಾಲನಾಮಕವಾದ ಮೋಡ ಮೇರು ಶಿಖರದಲ್ಲಿ ಹುಟ್ಟಿ ಮಧ್ಯ ದೇಶದಲ್ಲಿ ನಿರಂತರವಾಗಿ ಮಳೆ ಸುರಿಸುವ ಸಂಭವ ಇದೆ. ಆ ಮಧ್ಯ ದೇಶದಲ್ಲಿ ಮಳೆ ಸುರಿದ್ರಿಂದ ಹೆಚ್ಚು ಬೆಳೆ ಉಂಟಾಗ್ತದೆ. ವೃಷಭ ಅಂತ, ವೃಷಭಗತ ಗುರು ಸಂಚಾರ ಮಾಡ್ತಾನೆ ವೃಷಭ ರಾಶಿಯಲ್ಲಿ. ಗುರು ವೃಷಭ ರಾಶಿಯಲ್ಲಿ ಸಂಚಾರ ಮಾಡಿದಾಗ ಶಿಶು, ಪುರುಷ ಇವರ ನಾಶ ಆಗುವ ಸಂಭವ ಜಾಸ್ತಿ ಇದೆ. ಸಸ್ಯ ನಾಶ ಆಗ್ತದೆ, ರಾಜರುಗಳಲ್ಲಿ ಕಲಹ ಉಂಟಾಗುವ ಸಂದರ್ಭವೂ ಇದೆ ಅಂತ ವಿವರಣೆ ಕೊಟ್ಟಿದ್ದಾರೆ. ಹೀಗೆ
ಪಂಚಾಂಗ ಶ್ರವಣ ಮಾಡುವಾಗ ಈ ಸಂವತ್ಸರದ ರಾಜ ಯಾರು, ಮಂತ್ರಿ ಯಾರು, ಸಸ್ಯಾಧಿಪತಿ ಯಾರು, ಸೇನಾಧಿಪತಿ ಯಾರು, ಪೂರ್ವ ಸಸ್ಯ ಅಪರ ಸಸ್ಯಾಧಿಪತಿ ಯಾರು, ರಸಾಧಿಪತಿ ನೀರಸಾಧಿಪತಿ ಯಾರು ಅಂತ ತಿಳಿದುಕೊಳ್ಳೋದು ಬಹಳ ಮಹತ್ತರವಾದ ಸಂಗತಿ. ಕಾಲವನ್ನು ನಿಯಂತ್ರಿಸುವವನು ಒಬ್ಬನೇ ಭಗವಂತ, ಅವನಿಗೆ ಕಾಲ ಅಂತ ಹೆಸರು. ಒಟ್ಟು ನಾವು ಈಗ ಕಳೀತಾ ಇರುವ ಕಲಿಯುಗ ಇದು ಎಷ್ಟನೇದ್ದು, ಎಷ್ಟು ಕಳೆದಿದ್ದೇವೆ, ಇನ್ನೂ ಎಷ್ಟು ಕಳಿಲಿಕ್ಕಿದೆ ಅಂತ ತಿಳಿದುಕೊಳ್ಬೇಕಂತ ಇವತ್ತಿನ ದಿವಸ. ದಿನ ನೆನಪಿರ್ತದೋ ಇಲ್ಲೋ, ಇವತ್ತಂತೂ ನೆನಪಿರಲಿ ಅಂತ ಪಂಚಾಂಗದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಅಂತ ನಾವು ಕೇಳ್ತೇವೆ. ಸೂರ್ಯ ಸಿದ್ಧಾಂತದ ರೀತ್ಯ ಜಗತ್ತಿನ ಉತ್ಪತ್ತಿ ಸ್ಥಿತಿಲಯಗಳಿಗೆ ಕಾರಣನಾದವನು ಪರಬ್ರಹ್ಮ. ಆ ಪರಬ್ರಹ್ಮನ ನಾಭಿಕಮಲದಿಂದ ಹುಟ್ಟಿದವರೇ ಚತುರ್ಮುಖ ಬ್ರಹ್ಮದೇವರು. ಆ ಬ್ರಹ್ಮದೇವರ ದಿನ ಪ್ರಮಾಣವನ್ನು ವಿವರಣೆ ಮಾಡ್ತಾರೆ ಪಂಚಾಂಗದ ಪ್ರಾರಂಭದಲ್ಲಿ. ಬ್ರಹ್ಮದೇವರ ದಿನ ಅಂದರೆ ಎಷ್ಟು? ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಯತೆ. 4 ಯುಗಗಳು 1000 ಬಾರಿ ತಿರುಗಿದರೆ ಬ್ರಹ್ಮದೇವರಿಗೆ ಒಂದು ದಿನ. ಚತುರ್ಯುಗ ಸಹಸ್ರಾಣಿ, ಸಹಸ್ರಾಣಿ ಅಂದರೆ 1000 ಅಂತ ಅರ್ಥ. 4 ಯುಗ ಅಂದರೆ ಯಾವುದು? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ ಯುಗ ಚಕ್ರ 1000 ಬಾರಿ ತಿರುಗಬೇಕು ಅಂದರೆ ಬ್ರಹ್ಮದೇವರಿಗೆ ಒಂದು ದಿನ, ಒಂದು ಹಗಲು ಅಂತ ಕರೆಸ್ಕೊಳ್ತದೆ. ಒಂದು ಹಗಲು, ದಿನ ಅಂದರೆ ಹಗಲು ಅಂತ ಲೆಕ್ಕ. ಅಷ್ಟೇ ಮತ್ತೊಂದು 1000 ಬಾರಿ ತಿರುಗಿತು ಅಂತಂದರೆ ಹಗಲು ಮತ್ತು ರಾತ್ರಿ ಎರಡು ಆಯ್ತಂತೆ, ಅದನ್ನು ಒಂದು ದಿನ ಅಂತ ಪರಿಗಣಿಸ್ತಾರೆ. ಹೀಗೆ 2 ಕಲ್ಪಗಳ ಹಗಲು ರಾತ್ರಿಗಳಿಂದ ಬ್ರಹ್ಮನ ಒಂದು ದಿನ ಅಂತ ಕರೆಸ್ಕೊಳ್ತದೆ. ಇಂಥ ದಿನಗಳನ್ನು 360 ಅಂತ ಲೆಕ್ಕ ಹಾಕಿದರೆ, ಇಂಥ ದಿನಗಳನ್ನು ಈಗ ತಾನೇ ಹೇಳಿದಂತೆ ಬ್ರಹ್ಮದೇವರಿಗೆ 1 ವರ್ಷ ಆಯುಷ್ಯ ಅಂತ ಲೆಕ್ಕ. ಅದು 1 ವರ್ಷ ಆಯಿತು. ಅಂಥ 1 ವರ್ಷ ಅದನ್ನು ಇಂಟು ಮಾಡಿ 12 ಮಾಡಿದರೆ, ನೀವೇ ಯೋಚನೆ ಮಾಡಿದಂಗೆ 1 ವರ್ಷ 12 ಅಲ್ಲ 100, ಒಟ್ಟು 100 ವರ್ಷ ಬ್ರಹ್ಮದೇವರ ಆಯುಷ್ಯ. ಅಂದರೆ ಇಂಥ ದಿನಗಳನ್ನು ಇಟ್ಟುಕೊಂಡು 100 ವರ್ಷ ಅಂತೆ ಬ್ರಹ್ಮದೇವರಿಗೆ. 100 ವರ್ಷದಲ್ಲಿ ಈಗ 50 ವರ್ಷ ಕಳೆದು 2ನೇ ಪರಾರ್ಧ, ಅಂದರೆ ಈಗ 51ನೇ ವರ್ಷ ಗತಿಸ್ತಾ ಇದೆ, 2ನೇ ಪರಾರ್ಧ. ಅದಕ್ಕೆ ಇದನ್ನು ದ್ವಿತೀಯ ಪರಾರ್ಧ ಅಂತ ಕರೀತಾರೆ. ಪ್ರಥಮ ದಿನ ಕಳೆದೋಯಿತು. ಇದಕ್ಕೆ ಶ್ವೇತವರಾಹ ಕಲ್ಪ ಅಂತ ಕರೀತದೆ. ಶ್ವೇತವರಾಹ ಕಲ್ಪದಲ್ಲಿ ಬ್ರಹ್ಮದೇವರಿಗೆ ಹಗಲಿನಲ್ಲಿ 13 ಘಳಿಗೆ 42 ಫಳ ಕಳೆದಿದೆ ಅಂತ ಅಷ್ಟೇ. ಇಷ್ಟರಲ್ಲಿ ಏನೆಲ್ಲ ಆಗೋಗಿದೆ ಅಂದರೆ, ಸ್ವಯಂಭುವ, ಸ್ವಾರೋಚಿಷ, ಉತ್ತಮ ತಾಪಸ, ರೈವತ, ಚಾಕ್ಷುಷ ಅಂತ 6 ಮನ್ವಂತರಗಳು ಈಗಾಗಲೇ ಕಳೆದು 7ನೇ ಮನ್ವಂತರ ಈಗ ವೈವಸ್ವತ ಅನ್ನೋ ಮನ್ವಂತರದಲ್ಲಿ ನಾವೆಲ್ಲ ಇದ್ದೇವೆ. ಆ ವೈವಸ್ವತ ಮನ್ವಂತರದಲ್ಲಿಯೂ ಕೂಡ 27 ಮಹಾಯುಗಗಳು ಕಳೆದು 28ನೇದಾದಂತಹ ಮಹಾಯುಗದಲ್ಲಿ 3 ಪಾದ ಗತಿಸಿ ಇನ್ನೊಂದು ಮಹಾಯುಗ ಅಂತಂದರೆ 43,20,000 ವರ್ಷಗಳು ಇದ್ದಾವಂತೆ. 43,20,000 ವರ್ಷ. ಇದರಲ್ಲಿ ಕೃತಯುಗ 17,28,000 ವರ್ಷ, ತ್ರೇತಾಯುಗ 12,96,000 ವರ್ಷ, ದ್ವಾಪರ ಯುಗ 8,64,000 ವರ್ಷ, ಕಲಿಯುಗ 4,32,000 ವರ್ಷ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಈ 28ನೇ ಮಹಾಯುಗದ 3 ಯುಗಗಳು ಈಗಾಗಲೇ ಮುಗೀತು. 28ನೆಯ ಮಹಾಯುಗದ 3 ಯುಗಗಳಾದ ಮೇಲೆ ಕೊನೆಯದಾದ ಯುಗ ಯಾವುದು? ಕಲಿಯುಗ.
ಈ ಕಲಿಯುಗ 4,26,874 ಸಂವತ್ಸರಗಳು ಇನ್ನು ಉಳಿದಿದೆ. ಇನ್ನು ಉಳಿದಿರುವಂತಹದ್ದು ಕಳೆದದ್ದೆಷ್ಟು? 5,126 ವರ್ಷಗಳು ಮಾತ್ರ ಕಲಿಯುಗ ಕಳೆದಿದೆ. 5,126 ವರ್ಷ. ಇನ್ನು ಉಳಿದದ್ದೆಷ್ಟು ಅಂತ ಹೇಳಿದೆ ನಿಮಗೆ. 4,26,874 ವರ್ಷಗಳು ಇನ್ನೂ ಬಾಕಿ ಉಳಿದಿದೆ. ಅಷ್ಟರಲ್ಲಿ ಕಲಿಯುಗದಲ್ಲಿ 6 ಜನ ರಾಜರು ಶಕಕರ್ತರು ಅಂತ ಪ್ರಸಿದ್ಧರಾದರು. ಆ ಶಕಕರ್ತರು ಯಾರ್ಯಾರು, ಎಷ್ಟೆಷ್ಟು ವರ್ಷ ಅವರದ ಆಳ್ವಿಕೆ? ಮೊದಲು ಹಸ್ತಿನಾವತಿಯಲ್ಲಿ ಧರ್ಮರಾಜನ ಶಕ 3,044 ವರ್ಷ, ಉಜ್ಜಯಿನಿಯಲ್ಲಿ ವಿಕ್ರಮರಾಜನ ಶಕ 135, ಪ್ರತಿಷ್ಠಾ ನಗರದಲ್ಲಿ ಶಾಲಿವಾಹನ ಶಕ 18,000 ವರ್ಷ, ವೈತರಣಿಯಲ್ಲಿ ವಿಜಯಾಭಿನಂದನ ಶಕ 10,000 ವರ್ಷ, ಕಾವೇರಿ ನದಿ ತೀರದಲ್ಲಿ ನಾಗಾರ್ಜುನನ ಶಕ 4 ಲಕ್ಷ ವರ್ಷ, ಗೌಡ ದೇಶದಲ್ಲಿ ಕಲ್ಕಿ ಭೂಪತಿಯ ವರ್ಷ 824 ವರ್ಷ. ಆಮೇಲೆ ಬಂದಂತೆ ದಾರ್ಶನಿಕರಲ್ಲಿ ಒಬ್ಬರಾದ ಆನಂದ ತೀರ್ಥ ಭಗವತ್ಪಾದಾಚಾರ್ಯರದ್ದು 825 ವರ್ಷ, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳದ್ದು ಗತಶಕ 355 ವರ್ಷ. ಈಗ ಶಾಲಿವಾಹನ ಗತಶಕದಲ್ಲಿ 1947 ವರ್ಷ. ಈ 47 ವರ್ಷ ಗತಿಸಿ ಇವತ್ತಿನಿಂದ 48ನೇ ವರ್ಷ ಪ್ರಾರಂಭ ಆಗಿದೆ. ಹೀಗೆ ಪಂಚಾಂಗ ಶ್ರವಣ ಮಾಡುವಾಗ ಬ್ರಹ್ಮದೇವರ ದಿನಮಾನವನ್ನು, ಯುಗಗಳ ಸಂವತ್ಸರಗಳ ಮಾನವನ್ನು ಚೆನ್ನಾಗಿ ಅರ್ಥೈಸಿಕೊಳ್ಬೇಕು ಅನ್ನೋದು ಪರಂಪರೆಯನ್ನು ಬಂದಂತೆ ಇದನ್ನು ಶ್ರವಣ ಮಾಡಿ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳುವ ಪದ್ಧತಿ ನಮ್ಮಲ್ಲಿ ಬಂದಿದೆ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ 12 ರಾಶಿಗಳಿಗೆ ಅನುಗುಣ ಈ ವರ್ಷದಲ್ಲಿ ಆಯವ್ಯಯಗಳನ್ನು ಕೂಡ ಒಂದು ಕೋಷ್ಟಕ ಮಾಡಿದ್ದಾರೆ. ಮೇಷ ರಾಶಿಗೆ 14 ಆಯ 11 ವ್ಯಯ, ವೃಷಭ ರಾಶಿಗೆ 8 ಆಯ 5 ವ್ಯಯ, ಮಿಥುನ ರಾಶಿಗೆ 14 ಆಯ 2 ವ್ಯಯ, ಕಟಕ ರಾಶಿಗೆ 8 ಆಯ 14 ವ್ಯಯ, ಸಿಂಹ ರಾಶಿಗೆ 11 ಆಯ 11 ವ್ಯಯ, ಕನ್ಯಾ ರಾಶಿಗೆ 14 ಆಯ 2 ವ್ಯಯ, ತುಲಾ ರಾಶಿಗೆ 8 ಆಯ 5 ವ್ಯಯ, ವೃಶ್ಚಿಕ ರಾಶಿಗೆ 14 ಆಯ 11 ವ್ಯಯ, ಧನುರ್ ರಾಶಿಗೆ 11 ಆಯ 2 ವ್ಯಯ, ಮಕರ ರಾಶಿಗೆ 5 ಆಯ 5 ವ್ಯಯ, ಕುಂಭ ರಾಶಿಗೆ 5 ಆಯ 5 ವ್ಯಯ, ಮೀನ ರಾಶಿಗೆ 11 ಆಯ 2 ವ್ಯಯ ಅಂತ ಈಗ ಆಯವ್ಯಯಗಳ ಫಲವನ್ನು ಕೂಡ ಈ ಸಂದರ್ಭದೊಳಗೆ ಪಂಚಾಂಗದಲ್ಲಿ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಇಷ್ಟು ಈ ಬಾರಿಯ ಒಟ್ಟು ಪಂಚಾಂಗದ ಪರಿಚಯ. ಪ್ರತಿ ವರ್ಷವೂ ವಿಶ್ವಾವಸು ಸಂವತ್ಸರ ಬಂದಂತೆ ಒಂದೊಂದು ಸಂವತ್ಸರದ ಪ್ರಾರಂಭದ ದಿವಸ ಪ್ರತಿಯೊಬ್ಬರೂ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಪಂಚಾಂಗದಲ್ಲಿ ಹೇಳಿದ ಈ ಎಲ್ಲ ವಿಷಯಗಳನ್ನು ಕೂಡ ನಾವು ಅನುಸಂಧಾನ ಮಾಡಲೇಬೇಕು. ಇವತ್ತಿನಿಂದ ಸಂಕಲ್ಪ ಮಾಡುವಾಗ ವಿಶ್ವಾವಸು ಸಂವತ್ಸರೇ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ ಶುಕ್ಲ ಪಕ್ಷೆ ಪ್ರತಿಪತ್ತಿಥೌ ರೇವತಿ ನಕ್ಷತ್ರೆ ಐಂದ್ರ ನಾಮಯೋಗೆ ಭವನಾಮಕರಣೆ ಭಾನುವಾಸರೆ ಅಂತ ಮಾಡಬೇಕು. ನಾಳೆಯಿಂದ ವಿಶ್ವಾವಸು ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ ಶುಕ್ಲ ಪಕ್ಷೆ ದ್ವಿತೀಯಾತಿಥೌ ಅಶ್ವಿನಿ ನಕ್ಷತ್ರೆ ವೃದ್ಧಿ ನಾಮಯೋಗೆ ವೈಧೃತಿ ನಾಮಯೋಗೆ ಕೌಲವ ನಾಮಕರಣೆ ಇಂದು ವಾಸರೆ ಅಂತ ಸಂಕಲ್ಪವನ್ನು ಮುಂದುವರಿಸಬೇಕು. ಕಾರಣ ದಿನನಿತ್ಯ ತಿಥಿಯನ್ನು ತಿಳಿಯೋಣದ್ರಿಂದ ಸಂಪತ್ತು ವೃದ್ಧಿ ಆಗ್ತದೆ. ವಾರ ಯಾವುದು ಅಂತ ನಾವು ತಿಳಿಯೋಣದ್ರಿಂದ ಆಯುಷ್ಯ ವೃದ್ಧಿ ಆಗ್ತದೆ. ವಾರಾದ ಆಯುಷ್ಯವರ್ಧನಂ. ನಕ್ಷತ್ರ ಯಾವುದು ಅಂತ ತಿಳಿಯೋದ್ರಿಂದ ಪಾಪ ಪರಿಹಾರ ಆಗ್ತದೆ.
ಯೋಗ ಯಾವುದಿದೆ ಅಂತ ತಿಳಿಯೋದ್ರಿಂದ ರೋಗ ನಿವಾರಣೆ ಆಗ್ತದೆ. ಕರಣ ಯಾವುದು ಅಂತ ತಿಳಿಯೋದ್ರಿಂದ ಕಾರ್ಯಸಿದ್ಧಿ ಆಗ್ತದೆ. ತಿಥೇಶ್ಚ ಶ್ರಿಯಮಾಪ್ನೋತಿ, ವಾರಾತ್ ಆಯುಷ್ಯವರ್ಧನಂ, ನಕ್ಷತ್ರಾತ್ ಹರತೆ ಪಾಪಂ, ಯೋಗಾತ್ ರೋಗ ನಿವಾರಣಂ, ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್. ನೋಡಿದ್ರೆ ಪಂಚಾಂಗ. ಪಂಚ ಅಂದರೆ ಈಗ ತಾನೇ ಹೇಳಿದ್ದ 5ಕ್ಕೆ ಪಂಚಾಂಗ ಅಂತ ಕರೆದಿರು. ಈ 5 ಅಂಗಗಳಿಂದ ಇದು ಕೂಡಿದ್ರಿಂದ ಇದನ್ನು ಪಂಚಾಂಗ ಅಂತ ಕರೆದು. ಒಂದು ಮನೆ ಕಟ್ಟುವಾಗಲೂ ಪಂಚಾಂಗ ತೆಗಿಬೇಕು. ಈ ಪಂಚಾಂಗ ಅಲ್ಲ, ಅಲ್ಲಿ ಪಂಚಾಂಗ ಹಾಕಿರ್ತಾರೆ. ಫೌಂಡೇಶನ್ ಹಾಕುವಾಗ ಪಂಚಾಂಗ ಅಂತ ಹಾಕ್ತಾರೆ. ಹಾಗೆ ನಾವು ದಿನ ಕಳೆಯುವ ಮುನ್ನ ಈ ಪಂಚಾಂಗವನ್ನು ದಿನೇ ದಿನೇ ನಾವು ಅನುಸಂಧಾನ ಮಾಡಿದರೆ ಬಹಳ ಸುಲಭ ಇದೆ. ತಿಥಿ ಸುಲಭವಾಗಿ ತಿಳ್ಕೊಳ್ಬೋದು ಇವತ್ತೆಲ್ಲ. ಅದೇ ಸಂಪತ್ತು ವೃದ್ಧಿ ಮಾಡಿಬಿಡ್ತದೆ. ವಾರ ತಿಳ್ಕೊಳ್ಳೋದು ಸುಲಭ ಇದೆ, ದಿನ ತಿಳಿತೇವೆ. ಇಂಗ್ಲಿಷಿನ ವಾರ ಬೇಡ ಸದ್ಯಕ್ಕೆ. ಇಂಗ್ಲಿಷಿನ ವಾರ ಬೇಡ, ನಮ್ಮ ವಾರ. ಕಾರಣ ಏನು? ಆ ಎಲ್ಲ ವಾರಗಳು ಕೂಡ ಗ್ರಹಗಳ ಹೆಸರು. ಗ್ರಹಗಳಿಗೂ ವಾರಕ್ಕೂ ಇರುವ ಸಂಬಂಧವನ್ನು ತಿಳಿಬೇಕು. ನಿಮಗೆ ಗ್ರಹ ನೆನಪಿರಬೇಕು ಅಂತಿಲ್ಲ, ವಾರ ನೆನಪಿದೆ ಅಂದರೆ ಗ್ರಹಗಳು ನೆನಪಿದೆ ಅಂತ ಅರ್ಥ ಅಲ್ವೇ? ಭಾನುವಾರದಿಂದ ಆರಂಭ ಮಾಡಿದರೆ ಭಾನು, ಸೋಮ ಇವರೆಲ್ಲ ಗ್ರಹಗಳು ತಾನೆ. ಮಂಗಳ, ಬುಧ, ಗುರು, ಶುಕ್ರ, ಶನಿ ಮತ್ತೆಲ್ಲ ಗ್ರಹಗಳೇ. ಎಲ್ಲ ಗ್ರಹಗಳೇ. ರಾಹು, ಕೇತು ಇಬ್ರು ಇಲ್ಲ ಅಷ್ಟೇ. ಉಳಿದೆಲ್ಲ ಗ್ರಹಗಳೇ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಆ ವಾರ ನೆನಪಿಟ್ಟುಕೊಳ್ಳುವಾಗ ಗ್ರಹಗಳ ನೆನಪು ತಾನಾಗೆ ಆಗುವಂಗೆ ಹಿರಿಯರು ಮಾಡಿಟ್ಟಿದ್ದಾರೆ. ಅದು ಆಯುಷ್ಯ ವೃದ್ಧಿ ಮಾಡ್ತಾವೆ. ಆಯುಷ್ಯ ವೃದ್ಧಿ ಮಾಡೋದು ಅಂದ್ರೆ ಅಭಿಪ್ರಾಯ ಏನು? ಆಯುಷ್ಯ ಎಲ್ರಿಗೂ ಇಷ್ಟೇ ಅಂತ ಮೊದಲೇ ಅಲ್ವೇ ನಿಗದಿತ ಆಗಿರ್ತದೆ. ಅದನ್ನು ವೃದ್ಧಿ ಮಾಡೋದು ಅಂದ್ರೆ ಏನರ್ಥ? ಯಾವುದೋ ಒಂದು ಅಪಮೃತ್ಯುಗೆ ಒಳಗಾಗ್ತಾ ಇದ್ರೆ ಆವತ್ತಿನ ವಾರದ ದೇವತೆ ಅಪಮೃತ್ಯುವಿಂದ ದೂರ ಸರಿಸಿ ನಮ್ಗೆ ಎಷ್ಟು ಆಯುಷ್ಯವೋ ಅಲ್ಲಿವರೆಗೂ ಬದುಕಿಸ್ತಾರಂತೆ. ಅದಕ್ಕೆ ದಿನನಿತ್ಯ ವಾರವನ್ನು ತಿಳಿಬೇಕು ಅಂತ ಹೇಳ್ತಾರೆ. ಆಯುಷ್ಯ ಇನ್ಕ್ರೀಸ್ ಮಾಡ್ಲಿಕ್ಕೆ ಬರಲ್ಲ. ಬ್ಯಾಂಕ್ನಲ್ಲಿ ಕೊಡೋ ಬಡ್ಡಿನೇ ಇನ್ಕ್ರೀಸ್ ಮಾಡಲ್ಲಂತೆ. ಇನ್ನು ದೇವರು ನಿಗದಿಪಡಿಸಿದ ನಮ್ಮ ಆಯುಷ್ಯವನ್ನು ಇನ್ಕ್ರೀಸ್ ಮಾಡ್ತದೆ. ಅದು ನಿಗದಿತವಾಗಿರ್ತದೆ. ಮೊದಲೇ ಯಾವುದೇ ಅಪಮೃತ್ಯು ಬರದಂತೆ ಅದು ತಡೆಗಟ್ಟುತ್ತದಂತೆ ನಮ್ಮನ್ನು. ಹಾಗಾಗಿ ವಾರ ಚೆನ್ನಾಗಿ ತಿಳಿದುಕೊಳ್ಬೇಕು ಅಂತ ಅರ್ಥ. ಯೋಗ ಚೆನ್ನಾಗಿ ತಿಳ್ಕೊಂಡ್ರೆ ರೋಗ ನಿವಾರಣೆ ಆಗ್ತದೆ. ಕರಣ ತಿಳ್ಕೊಂಡ್ರೆ ಕಾರ್ಯಸಿದ್ಧಿ ಆಗ್ತದೆ. ನೋಡಿ, ವಾರಾದ ಆಯುಷ್ಯವರ್ಧನಂ. ನಕ್ಷತ್ರ ತಿಳಿದುಕೊಂಡ್ರೆ ದಿನೇ ದಿನೇ ನಮ್ಮಿಂದ ನಡೆಯೋ ಪಾಪಗಳು ಪರಿಹಾರ ಆಗ್ತಾವಂತೆ. ಪಾಪ ಕಳೆಯೋ ಶಕ್ತಿ ನಕ್ಷತ್ರಗಳಿಗಿದೆ ಅಂತ. ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಘ ಈ ನಕ್ಷತ್ರಗಳನ್ನು ತಿಳಿದುಕೊಳ್ತಾ ಬಂದರೆ ನಮ್ಮ ಎಲ್ಲ ಥರದ ಪಾಪಗಳು ಪರಿಹಾರ ಆಗ್ತವೆ. ಪಾಪ ಪರಿಹಾರ ಆದದ್ರ ಲಾಭ ಏನು ಅಂದರೆ ಮನಸ್ಸು ಯಾವಾಗಲೂ ನಿಶ್ಚಂಚಲವಾಗಿರ್ತದಂತೆ. ಕೆಲವರ ಮನಸ್ಸು ಬಹಳ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ, ಬೇಡವಾದದ್ದನ್ನೆಲ್ಲ. ಬಹಳ ಜನ ಕೇಳ್ತಿರ್ತಾರೆ, ಮನಸ್ಸು ಯಾಕೋ ಒಯ್ದಾಡ್ತಾ ಇದೆ ಅಂತ. ನಮ್ಮ ಪಾಪ ಜಾಸ್ತಿ ಆಗಿದೆ ಅಂತ ಅರ್ಥ. ಶುಗರ್ ಜಾಸ್ತಿ ಆದರೆ ತಲೆ ತಿರುಗ್ತಾನೆ. BP ಹೆಚ್ಚು ಕಡಿಮೆ ಆದರೆ ದೇಹ ನಡುಗುತ್ತದೆ. BP ವೇರಿಯೇಷನ್ ಆದರೆ, ಶುಗರ್ ಜಾಸ್ತಿ ಆದ್ರೆ ಏನೆಲ್ಲ ಆಗ್ತದೆ. ಪಾಪ ಜಾಸ್ತಿ ಆದರೆ ಏನು ಆಗದೆ ಇದ್ರೆ ಹೇಗೆ? ಹಾಗಾಗಿ ನಮ್ಮ ಪಾಪಗಳು ಹೆಚ್ಚಾದಾಗ ನಮ್ಮ ಮನಸ್ಸು ಒಂದು ಕಡೆಯಲ್ಲಿ ನಿಲ್ಲಿಕ್ಕೆ ಬಿಡಲ್ಲ. ದೈಹಿಕವಾಗಿ ಮಾನಸಿಕವಾಗಿ ಕ್ಷೋಭೆ ಉಂಟು ಮಾಡೋದು ನಮ್ಮ ಪಾಪಗಳು. ಅವುಗಳನ್ನು ನಾವು ಡಿಕ್ರೀಸ್ ಮಾಡಿಕೊಳ್ಳಿಕ್ಕೆ ದಿನೇ ದಿನೇ ನಕ್ಷತ್ರಗಳನ್ನು ತಿಳಿಬೇಕಂತ. ಇದು ನಮ್ಮ ಹಿರಿಯರು ಕೊಟ್ಟದ್ದು. ಆ ಶಕ್ತಿ ನಕ್ಷತ್ರಗಳಲ್ಲಿ ಇದೆ ಅಂತ. ಹಾಗಾಗಿ ಇವತ್ತಿನ ನಕ್ಷತ್ರ ರೇವತಿ, ನಾಳೆಯಿಂದ ಪ್ರಾರಂಭ ಆಗ್ತದೆ ಅಶ್ವಿನಿ. ಆ ಅಶ್ವಿನಿ ನಕ್ಷತ್ರ ಅಂತ ತಿಳಿದು ಅವತ್ತಿನ ದಿನ ಪ್ರಾರಂಭ ಮಾಡಿಬಿಡ್ಬೇಕಷ್ಟೆ. ಅದೊಂದು ಪಾಪ ಪರಿಹಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಆಯಿತು. ಹೀಗೆ ಯೋಗ ರೋಗ ನಿವಾರಣೆ ಮಾಡ್ತದೆ, ಕರಣ ಕಾರ್ಯಸಿದ್ಧಿಯನ್ನು ಮಾಡಿಬಿಡ್ತದೆ ಅಂತ
ಪಂಚಾಂಗಂ ಫಲಮುತ್ತಮಂ, ಪಂಚಾಂಗದ ಫಲ ಅದು ಉತ್ತಮ ಫಲ. ನಾವು ಆ ಸಂಸ್ಕೃತಿಯಲ್ಲಿ ಬಂದವರು ಮರೆಯದೇನೆ ಇವುಗಳನ್ನು ಆಚರಣೆ ಮಾಡುವ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಪಂಚಾಂಗ ಶ್ರವಣವನ್ನು ಮುಕ್ತಾಯ ಮಾಡ್ತೇನೆ. ಕೊನೆಗೊಂದು ಮಾತು ಯಾವಾಗಲೂ ಹೇಳೋದಿದೆ ನಾನು, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಗ್ರಹಗಳನ್ನೆಲ್ಲ ನಿಯಂತ್ರಣ ಮಾಡುವನು ಒಬ್ಬನೇ ಆ ಭಗವಂತ. ಅವನೇ ಗ್ರಹಗಳನ್ನು, ಯೋಗವನ್ನು, ನಕ್ಷತ್ರವನ್ನು ನಿಯಂತ್ರಿಸುವವನು ಆ ಭಗವಂತ ಒಬ್ಬನೇ. ನಿಮ್ಮೆಲ್ಲರ ಒಳಗಿರುವವನು ಅದೇ ಭಗವಂತ. ನಮ್ಮನ್ನು ಭೂಮಿಗೆ ತಂದವನು ಅದೇ ಭಗವಂತ. ನಮ್ಮೊಳಗಿದ್ದು ಚೇಷ್ಟೆ ಮಾಡುವವನು ಅದೇ ಭಗವಂತ. ಅವನನ್ನು ಸ್ಮರಣೆ ಮಾಡೋದು, ಅವನಲ್ಲಿ ಭಕ್ತಿ ಮೆರೆಯುವುದು, ಅದು ನಮ್ಮ ಆದ್ಯ ಕರ್ತವ್ಯ. ಜನ್ಮ ಜನ್ಮಗಳನ್ನು ಕಳೀತಾ ಬಂದ ನಮಗೆ ದೇವರಲ್ಲಿ ಭಕ್ತಿ ಮಾಡೋದು ಬಿಟ್ಟು ಮತ್ತೊಂದು ಯಾವ ಕಾರ್ಯವೂ ಇಲ್ಲ. ಇನ್ನೇನೇ ಕಾರ್ಯ ಮಾಡಿದರೂ ಅದು ಅವನು ಪೂಜೆಯಾಗೇ ಮಾಡಬೇಕಂತ. ಅದಕ್ಕೆ ಒಂದು ಮಾತು ಹೇಳ್ತಾರೆ ಶಾಸ್ತ್ರಗಳಲ್ಲಿ, ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ ಅಂತಾರೆ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಇದೊಂದು ಮಾತು. ಇತ್ತೀಚೆಗೆ ಕೆಲವು ಕಡೆ ನೀವು ಕೇಳಿರ್ತೀರಿ ಗೋಲ್ಡನ್ ವರ್ಡ್ಸ್ ಅಂತ, ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು ಅಂತ. ಹಾಗೆ ನಮ್ಮ ಬದುಕಿನಲ್ಲಿ ಬಂಗಾರದ ಅಕ್ಷರದಲ್ಲಿ ಬರೆದಿಡಬೇಕಾದ ಮಾತು ಅಂದರೆ ಇದು. ಎಷ್ಟು ಶಾಸ್ತ್ರಗಳು, ಎಷ್ಟು ಪುರಾಣ ಅವು ಏನು ಮಾಡ್ತಾರೆ ಅಂದರೆ, ಕೆಲವೆಲ್ಲ ಇದನ್ನು ಮಾಡು, ಇದನ್ನು ಮಾಡು, ಇದನ್ನು ಮಾಡು ಅಂತ ಕಡ್ಡಾಯ ಮಾಡ್ತಾ ಬರ್ತಾರೆ. ಕೆಲವು ಮಾತುಗಳು ಇದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅಂತ ಹೇಳ್ತಾ ಬರ್ತಾರೆ. ಈ ಮಾಡು ಮತ್ತು ಮಾಡಬೇಡ ಇದನ್ನ ಅಂತ ಹೇಳುವ ಎಲ್ಲ ಶಾಸ್ತ್ರಗಳ ಸಾರ ಏನು, ಅದರದ್ದು ಜಿಷ್ಟೇನು? ಬೇರೆ ಏನಲ್ಲ. ಮಾಡು ಅಂತ ಹೇಳಿದ್ರ ಜಿಷ್ಟು ದೇವರನ್ನು ಮರೆಯೋದು ಬಿಡಬೇಡ ಅಂತ ಅರ್ಥ. ಮಾಡಬೇಡ ಇದನ್ನ ಅಂತ ಹೇಳಿದ್ರದ್ದು ಜಿಷ್ಟು ದೇವರನ್ನು ಯಾವತ್ತೂ ಮರಿಬೇಡ ಅಂತ ಅರ್ಥ. ಯಾವಾಗಲೂ ದೇವರನ್ನು ಸ್ಮರಣೆ ಮಾಡು, ಯಾವತ್ತೂ ದೇವರನ್ನು ಮರಿಬೇಡ. ಈ ಎರಡನ್ನು ಹೇಳಲಿಕ್ಕೆ ಇವೆಲ್ಲ ಹೊರಟಿದಾವೆ. ಸ್ವಲ್ಪ ದಿನಗಳ ಮುಂದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗಾಳಿಪಟ ಹಾರಿಸುವ ಹಬ್ಬ ಶುರು ಆಗ್ತದೆ. ಸ್ವಲ್ಪ ದಿನ ಕಳೆದ ಹಾಗೆ ಸೆಪ್ಟೆಂಬರ್ನಲ್ಲಿ, ಅಕ್ಟೋಬರ್ನಲ್ಲಿ ಶುರು ಆಗ್ತದೆ. ಗಾಳಿ ಚೆನ್ನಾಗಿ ಬೀಸ್ತಿರ್ತದೆ, ಗಾಳಿಪಟ ಹಾರಿಸ್ತಾರೆ. ಗಾಳಿಪಟ ಹಾರಬೇಕಾದ್ರೆ ಕೆಳಗಡೆ ಒಂದು ಬಾಲಂಗೋಚಿ ಬೇಕು. ಬಾಲಂಗೋಚಿ ಇದ್ರೆ ದಾರ ಕಟ್ಟಿ ಕೂಡಲೇ ಅದು ಮೇಲೆ ಹಾರ್ತದೆ, ಚೆನ್ನಾಗಿ ಕಾಣಿಸ್ತದೆ. ಹಾಗಾಗಿ ಬಾಲಂಗೋಚಿ ಇಲ್ಲದೆ ಪಟ ಶೋಭಿಸಲ್ಲ. ಹಾಗೆ ನಮ್ಮ ಜೀವನದೊಳಗೆ ನಾವು ನೀವುಗಳೆಲ್ಲ ಭಗವಂತನ ಜೊತೆಗೆ ಎತ್ತರಕ್ಕೆ ಹಾರಬೇಕು ಅಂತ ಆಸೆ ಪಟ್ಟರೆ ನಾವು ಗಾಳಿಪಟ ಆಗಬೇಕು. ನಮಗೆ ದಾರ ಬಾಲ ಯಾವುದು? ವಿಧಿ ಮತ್ತು ನಿಷೇಧ. ಆ ವಿಧಿ ನಿಷೇಧಗಳೆಲ್ಲ ಬಾಲಂಗೋಚಿಗಳು. ಆ ಬಾಲಂಗೋಚಿಗಳೆಲ್ಲ ಇದು ಹಾರಿಸ್ಲಿಕ್ಕಿರೋದಂತಷ್ಟೇ. ಹಾರಬೇಕಾಗಿರೋದು ನಾವು ಹಾರಬೇಕು. ಅದಕ್ಕೆ ಹಿನ್ನೆಲೆಯಲ್ಲಿ ಬೇಕಾಗಿರೋದು ಭಗವಂತನ ವಿಶೇಷವಾದ ಸ್ಮರಣೆ ನಮ್ಮಿಂದ ನಡಿಲೇಬೇಕು. ಯಾವ ಕಾರಣಕ್ಕೂ ಅವನ ವಿಸ್ಮರಣೆ ನಮ್ಮಿಂದ ಆಗಬಾರ್ದು. ಇದನ್ನು ನೋಡಿಕೊಂಡ್ರೆ ಎಲ್ಲ ಸರಿ ಹೋಗ್ತದಂತೆ. ಇದು ನೋಡಿ, ಎಲ್ಲ ಸಂವತ್ಸರದ ಪೂರ್ವದಲ್ಲಿ ನಾವು ತಗೊಳ್ಳುವ ಸಂದೇಶ ಇದೆ. ಎಲ್ಲ ಸಂವತ್ಸರದ ಆದಿಯಲ್ಲಿ ಪೂರ್ವ ಇದೇ ಸಂದೇಶವನ್ನು ಮನದಟ್ಟು ಮಾಡಿಕೊಂಡು ನಾವು ಆ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತ ಶಾಸ್ತ್ರ ನಮಗೆ ಸಂದೇಶವನ್ನು ನೀಡ್ತಾ ಇದೆ. ಚಿಕ್ಕ ಕಥೆ ಹೇಳೋದಾದರೆ, ಒಮ್ಮೆ ಒಬ್ಬ ಭಾರೀ ದೇವಭಕ್ತನೇ, ಶಿವಭಕ್ತ, ವಿಶೇಷ ಶಿವಭಕ್ತ. ಆ ಶಿವ ಅಂಥೇಳಿ ಯಾರೂ ಸಮಸ್ಯೆ ಮಾಡಿಕೊಳ್ಬೇಡಿ. ಇಂಥ ಕಥೆಗಳನ್ನು ಹೇಳೋದ್ರಿಂದ ಯಾರ್ದೋ ಬಗ್ಗೆ, ಯಾವುದೋ ದೇವತೆಗಳ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಬೇಡ್ರಿ ದಯಮಾಡಿ. ಶಿವಭಕ್ತನಿಗೆ ಶಿವಭಕ್ತಿ ಇರೋದು ತಪ್ಪಲ್ಲ. ಆದರೆ ಒಳಗಡೆಯಲ್ಲಿ ಎಲ್ಲೋ ಒಂದು ಕಡೆಯಿಂದ ವಿಷ್ಣು ದ್ವೇಷ ಇತ್ತಂತ. ಆ ವಿಷ್ಣು ದ್ವೇಷ
ಮನುಷ್ಯರಲ್ಲಿ ಒಳ್ಳೆಯದಲ್ಲ. ಕೆಲವರು ವಿಷ್ಣು ಭಕ್ತರಿರ್ತಾರೆ, ಅವರಿಗೆ ಶಿವನ ಬಗ್ಗೆ ದ್ವೇಷ, ಅದು ಅಪರಾಧ, ಎರಡೂ ಅಪರಾಧ. ಅದಕ್ಕೆ ಅದನ್ನು ನಾವು ಗಮನಿಸುವಾಗ ಸರಿಯಾಗಿ ಗಮನಿಸಬೇಕು. ಭಕ್ತಿ ತಪ್ಪಲ್ಲ, ಒಳಗಡೆ ಇನ್ನೊಬ್ಬರ ಮೇಲೆ ಮಾಡುವ ದ್ವೇಷ ತಪ್ಪು ಅಂತ ಹೇಳ್ತಾರೆ. ಒಂದ್ಸಲಿ ಒಬ್ಬ ಶಿವಭಕ್ತ, ಅವನಿಗೆ ವಿಷ್ಣುವಿನ ಮೇಲೆ ಯಾವುದೋ ಕಾರಣದಿಂದ ದ್ವೇಷ ಉಂಟಾಗಿತ್ತು. ಅಮಾವಾಸ್ಯೆ ರಾತ್ರಿ ನಡ್ಕೊಂಡು ಬರ್ತಿದ್ದಾನೆ, ಚೆನ್ನಾಗಿ ಶಿವನ ಆರಾಧನೆ ಮಾಡ್ತಿದ್ದ. ನಡ್ಕೊಂಡು ಬರುವಾಗ ಕತ್ಲಾಗಿತ್ತು, ಗೊತ್ತಾಗದೆ ಕಾಲಿಗೊಂದು ಕಲ್ಲು ಎಡುವಿದ, ಬಿದ್ದ. ಏನಿದು ಕಲ್ಲು? ಕಾಲಿಗೆ ಎಡವು ಬಿಟ್ಟನಲ್ಲದದ್ದು, ರಸ್ತೆಯಲ್ಲಿದೆ ಅಲ್ಲ, ಯಾರಿಗಾದ್ರೂ ಬೇರೆಯವ್ರಿಗೆ ತೊಂದರೆ ಆಗ್ಬೋದು ಅಂತ ಅದನ್ನು ಕಿತ್ತಿದ. ಕಿತ್ತಿ ತೆಗಿತಾನೆ, ನೋಡ್ತಾನೆ, ಅಲ್ಲಿ ವಿಚಿತ್ರ ಅಂದರೆ ಶಿವನ ಪ್ರತಿಮೆ ಇತ್ತಂತೆ. ಅಬ್ಬಾ, ಏನು ಖುಷಿ ಆಯ್ತು ಅವನಿಗೆ. ಅರ್ಧನಾರೀಶ್ವರ ಅಂತ ಶಿವನ ಪ್ರತಿಮೆಗೆ ಹೇಳ್ತೇವೆ. ಅರ್ಧ ಶಿವ, ಅರ್ಧ ನಾರಿ ಅಂದರೆ ಪಾರ್ವತಿ. ನಾನು ದಿನ ಆರಾಧಿಸ್ತಾ ಇದ್ದ ಶಿವನ ಪ್ರತಿಮೆ ಇಲ್ಲಿ ಸಿಕ್ತಲ್ಲ ಅಂತ ಬಹಳ ಭಕ್ತಿಯಿಂದ ಅದನ್ನು ಕಿತ್ತಿದ. ಮಣ್ಣೆಲ್ಲ ಸರಿಸಿ ಮೇಲೆ ಕಿತ್ತಿದ. ಹಿಂಬದಿಯಲ್ಲಿ ಏನೋ ಕಾಣಿಸ್ಲಿಕ್ಕೆ ಶುರುವಾಯಿತು. ಅರೆ, ಹಿಂಬದಿಯಲ್ಲಿ ಏನಿದೆ ಅಂತ ಪ್ರತಿಮೆ ತಿರುಗಿಸಿ ನೋಡ್ತಾನೆ, ವಿಷ್ಣುವಿನ ಪ್ರತಿಮೆ ಇತ್ತಂತೆ. ಒಂದೇ ಪ್ರತಿಮೆಯಲ್ಲಿ ಒಂದೆಡೆ ಶಿವ, ಹಿಂಬದಿಯಲ್ಲಿ ವಿಷ್ಣು. ಸ್ವಲ್ಪ ಬೇಸರ ಆಯ್ತು ಅವನಿಗೆ. ಮೊದಲೇನೋ ಸಿಕ್ಕದ್ದು ಶಿವನ ಪ್ರತಿಮೆ ಅಂತ ಅನ್ಕೊಂಡಿದ್ದಾಗ ಭಾರಿ ಖುಷಿಯಾಗಿತ್ತು. ಹಿಂಬದಿಯಲ್ಲಿ ವಿಷ್ಣು ಸಿಕ್ಕನಲ್ಲ ಅಂತ ಸ್ವಲ್ಪ ಮನಸ್ಸಿಗೆ ಖೇದಾಯಿತು. ಆದರೂ ಅವನಿಗೆ ಮೊದಲು ನೋಡಿದ್ದಂತೂ ಶಿವನನ್ನ ಅಂತ ಸಮಾಧಾನ ಬಂತು. ತಾನೇ ಸಮಾಧಾನ ಮಾಡಿಕೊಂಡು ಅದನ್ನು ಮನೆಗೆ ಹೋಗಿ ದೇವರ ಕೋಣೆಯಲ್ಲಿ ಚೆನ್ನಾಗಿ ಕಟ್ಟೆ ಕಚ್ಚಿ ಪ್ರತಿಷ್ಠೆ ಮಾಡೋಣ, ಯಾರಿಗೂ ವಿಷ್ಣುವಿನ ದರ್ಶನ ಆಗಬಾರ್ದು, ಶಿವ ಮಾತ್ರ ಕಾಣಿಸ್ಬೇಕು, ಎಲ್ಲರೂ ಅದಕ್ಕೆ ನಮಸ್ಕಾರ ಮಾಡಬೇಕು, ಹಾಗೆ ಮಾಡ್ತೇನೆ ಅಂತ ಮಾಡಿದ. ಸರಿ, ಅದನ್ನು ಹಾಗೆ ಪ್ರತಿಷ್ಠೆ ಮಾಡಿಸ್ಬೇಕು ಅಂತ ಪ್ರತಿಮೆ ಶಿವ ಮಾತ್ರ ಕಾಣ್ಲಿಕ್ಕೆ ಬೇಕಾಗುವ ಹಾಗೆ ಪ್ರತಿಷ್ಠೆ ಮಾಡಿದ. ಮಾಡುವಾಗ ಪ್ರತಿಷ್ಠೆ ಅಂದಮೇಲೆ ಕಲಶಾಭಿಷೇಕ ಆಗಬೇಕು, ಅದಕ್ಕೆ ಅಲಂಕಾರ ಆಗಬೇಕು, ಶಂಖಾಭಿಷೇಕ ಎಲ್ಲ ಮಾಡಬೇಕಲ್ಲ. ಪ್ರತಿಮೆ ಪ್ರತಿಷ್ಠೆ ಅಂದರೆ ಸಾಮಾನ್ಯನೇ. ಅಭಿಷೇಕ ಮಾಡಲಿಕ್ಕೆ ಹೋಗ್ತಾನೆ, ಅದು ಒಂದೇ ಪ್ರತಿಮೆ ಆದ್ದರಿಂದ ಹಿಂಬದಿ ಮುಂಬದಿಯಲ್ಲಿ ನೀರು ಹಾಕಿದ್ದು ಎರಡೂ ಕಡೆಯಲ್ಲಿ ಬೀಳ್ತಾ ಇದೆ. ಯೋಚನೆ ಆಯ್ತು ಅವನಿಗೆ, ನಾನು ಮಾಡೋ ಅಭಿಷೇಕ ಇಬ್ಬರಿಗೆ ಹೋಗ್ತಾ ಇದೆ, ಇಬ್ಬರಿಗೆ ಹೋಗಬಾರ್ದು ಅಂದ. ಶಿವನಿಗೆ ಮಾತ್ರ ಹೋಗಬೇಕು, ಮತ್ತು ಹಿಂಬದಿಯಲ್ಲಿ ಏನು ಮಾಡೋಣ? ಅದಕ್ಕೇನೋ ಒಂದು ಪ್ಲಾಸ್ಟಿಕ್ ತಂದು ಅದಕ್ಕೆ ಅಂಟಿಸಿ, ಅಂದರೆ ಅದಕ್ಕೇನೋ ಒಂದು ಮಾಡಿದ ವ್ಯವಸ್ಥೆ. ಅಂತೂ ನಾನು ಹಾಕಿದ್ದು ಯಾವ ಅಭಿಷೇಕದ ನೀರು ವಿಷ್ಣುವಿಗೆ ಹೋಗಬಾರ್ದು. ಹೀಗೆ ಮಾಡಿಬಿಟ್ಟ. ಎಲ್ಲ ಅಭಿಷೇಕ ಮಾಡಿದ್ದು, ಧೂಪಾರತಿ ಮಾಡಿದ್ದು, ಪಂಚಾಮೃತ ಮಾಡಿದ್ದು ಶಿವನಿಗೆ ಮಾತ್ರ ಆಗಬೇಕು, ವಿಷ್ಣುವಿಗೆ ಹೋಗಬಾರ್ದು, ಹಿಂದೆ ವಿಷ್ಣು ಇದ್ದಾನೆ ಅಂತ ತಲೆ ಒಳಗಿತ್ತು. ಅಷ್ಟು ಮಾಡಿದಾಗ ಅಲಂಕಾರ ಮಾಡಿ ನೈವೇದ್ಯ ಮಾಡಿ ಕೊನೆಗೆ ದೀರ್ಘದಂಡ ನಮಸ್ಕಾರ ಹಾಕಬೇಕಲ್ವ. ದೇವರಿಗೆ ಪೂಜೆ ಅಂದರೆ ಎಷ್ಟಿರ್ತದೆ? 16 ಇರ್ತಾರೆ. ಷೋಡಶ ಉಪಚಾರ ಪೂಜೆ, 16ನೇದ್ದೇ ನಮಸ್ಕಾರ. ಅರ್ಘ್ಯ ಪಾದ್ಯ ಆಚಮನದಿಂದ ಆರಂಭ ಮಾಡಿ ಕೊನೆಯ ಉಪಚಾರ ಯಾವುದು ಮಾಡೋದು? ದೇವರಿಗೆ ನಮಸ್ಕಾರ ಅನ್ನೋ ಉಪಚಾರ, ಅದು 16ನೇದ್ದು. ದೀರ್ಘದಂಡ ನಮಸ್ಕಾರ ಹಾಕಿದ ಬಹಳ ಭಕ್ತಿಯಿಂದ. ಹರ ಹರ ಮಹದೇವ, ಹೇ ಶಂಭೋ ಶಂಕರ ಅಂತ ದೀರ್ಘವಾಗಿ ನಮಸ್ಕಾರ ಹಾಕಬೇಕಾದದ್ದೇ, ತಪ್ಪಲ್ಲ, ಎಲ್ಲರೂ ಮಾಡಬೇಕಿದನ್ನ. ಹರ ಹರ ಮಹದೇವ, ಹೇ ಶಂಭೋ ಅಂತ ಅವನಿಗೆ ನಮಸ್ಕಾರ ಹಾಕಿದ. ನಮಸ್ಕಾರ ಹಾಕಿ ಹೇಳ್ತಾನೆ, ವಿಷ್ಣು ಪ್ರತ್ಯಕ್ಷ ಆಗ್ಬಿಟ್ಟು. ಅರೇ ಇವನಿಗೆ ಒಂದು ಸಲ ಗಾಬರಿ ಆಯ್ತು. ನಾನು ಯಾರಿಗೆ ಪೂಜೆ ಮಾಡಿದೆ? ನಾನು ಮಾಡಿದ ಪೂಜೆ ಇವನಿಗೆ ಹೋಯ್ತಾ ಏನ ಮತ್ತೆ? ಅಥವಾ ಒಮ್ಮೊಮ್ಮೆ ನಾವೇ ಒಮ್ಮೆ ಪೂಜೆ ಮಾಡುವಾಗ ಹೆಂಗಂದ್ರಂಗೆ ಇಟ್ಕೊಂಡು ಮಾಡಿರ್ತೀವಿ, ಹೇಳಲಿಕ್ಕೆ ಬರಲ್ಲ, ಗಾಬರಿಯಾಗಿ. ಸ್ವಲ್ಪ ಮಾಲೆ ಗೀಲೆ ಹಾಕಿಸಿದ್ದು ಸರಿಸಿ ನೋಡಿದ್ದಂತೆ, ಅದು ಅರ್ಧನಾರೀಶ್ವರ ಶಿವನಿಗೆ ಅಂತ ಮಾಡಿದ್ದು ಸರಿ ಇದೆ ಅಂತ ಖಾತ್ರಿ ಮಾಡಿಕೊಂಡ. ಶಂಖ ಚಕ್ರ ಹಿಡ್ಕೊಂಡು ಬಂದಿದ್ದು ವಿಷ್ಣುವಿನ ಹತ್ರ ಬಂದಂತೆ ಮೆಲ್ಲನೆ. ನಾನು ಮಾಡಿದ್ದು ಧೂಪಾರತಿ ನಿನ್ನ ಮೂಗಿಗೆ ಏನಾದರೂ ಬಡಿತಾ ಅಂತ ಕೇಳಿದ್ದಂತೆ ವಿಷ್ಣು.
ಅಥವಾ ನಾನು ಮಾಡಿದ ಅಭಿಷೇಕ ನಿನ್ನ ತಲೆ ಮೇಲೆ ಏನಾದರೂ ಬಿತ್ತಾ ಅಂತ ಕೇಳ್ದ. ವಿಷ್ಣು ಉತ್ತರ ಕೊಡಬೇಕಲ್ಲ. ಗಂಭೀರವಾದ ಧ್ವನಿಯಲ್ಲಿ ಅವನಿಗೆ ಉತ್ತರ ಕೊಡ್ತಾನೆ, ಭಕ್ತ, ನೀನು ಮಾಡಿದ ಧೂಪಾರ್ತಿ ನನ್ನ ಮೂಗಿಗೆ ಯಾವುದು ಬಡದಿಲ್ಲ ಅಂತಂದು. ನಿನ್ನ ಅಭಿಷೇಕದ ನೀರು ಒಂದು ಹನಿಯೂ ನನ್ನ ತಲೆ ಮೇಲೆ ಬಿದ್ದಿಲ್ಲ. ಬೇಕಂದ್ರೆ ನೀನು ಪೂಜೆ ಮಾಡೋ ಶಿವನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತಂದಂತೆ. ಆವಾಗ ಭಕ್ತ ಕೇಳ್ದ, ಹಾಗಾದ್ರೆ ನೀನು ಯಾಕೆ ಪ್ರತ್ಯಕ್ಷ ಆದಿ? ನೀನು ಯಾಕೆ ಬಂದಿ? ಉತ್ತರ ಕೊಡು, ನೀನು ಯಾಕೆ ಬಂದಿ? ಏನಲ್ಲ, ಪ್ರತಿಮೆಯಲ್ಲಿ ನಾನೊಬ್ಬ ಇದ್ದೇನೆ ಅಂತ ನಿನ್ನ ಮನಸ್ಸೊಳಗಿತ್ತಲ್ಲ, ಅದಕ್ಕೆ ನಾನು ಬಂದೆ ಅಂತ. ನಾನೊಬ್ಬ ಹಿಂದಿದ್ದೇನೆ ಅಂತ ನಿನ್ನ ಮನಸ್ಸೊಳಗಿತ್ತಲ್ಲ, ಅದಕ್ಕೆ ನಾನು ಬಂದಿದ್ದೀನಿ. ಇನ್ನು ನನ್ನನ್ನೂ ನಿನ್ನ ಶಿವನಂತೆ ಆರಾಧಿಸಿದ್ದಿದ್ರೆ ನಾನು ವರ ಕೊಡೋದೇ ಬೇರೆ ಆಗ್ತಿತ್ತು ಅಂತಂತೆ. ಆಗ ಅವನು ಮೈಯೆಲ್ಲ ರೋಮಾಂಚನಾಗಿ ವಿಷ್ಣುವಿಗೂ ನಮಸ್ಕಾರ ಮಾಡಿ, ತಪ್ಪಾಯಿತು ಮಹಾನುಭಾವ, ನೀನಿದ್ದೇನೆ ಅಂದ್ರೆ ಈ ಪರಿ ನನ್ನನ್ನು ಅನುಗ್ರಹಿಸ್ತಿ, ನಿನ್ನನ್ನು ಶಿವನಂತ ಆರಾಧಿಸಿದರೆ ಏನು ಅನುಗ್ರಹಿಸ್ಲಿಕ್ಕಿಲ್ಲ ಅಂತ ಶಿವನ ಪೂಜೆ ವಿಷ್ಣುವಿನ ಪೂಜೆ ಎರಡನ್ನೂ ಮಾಡಿದ್ದಂತೆ. ಆಮೇಲೆ ಅವನಿಗೆ ಪರಮೇಶ್ವರ, ಪರಶಿವ, ವಿಷ್ಣು ಇಬ್ಬರು ಅನುಗ್ರಹಿಸಿದರು ಅನ್ನೋ ಕಥೆ ಕೆಲವು ಕಡೆ ಪ್ರಸಿದ್ಧ. ನೋಡಿ, ಈ ಕಥೆ ನಮಗೆ ಕೊಡುವ ಮಾರ್ಮಿಕವಾದ ಸಂದೇಶ. ನಾವು ವಿಷ್ಣುವಿನ ಬಗ್ಗೆ ಶಿವನ ಬಗ್ಗೆ ದ್ವೇಷದ ಬುದ್ಧಿ ತಾಳಬಾರದು. ಅವರಿಬ್ಬರಲ್ಲಿಯೂ ದೈವತ್ವವನ್ನು ಕಾಣಬೇಕು. ಆದರೆ ವಿಷ್ಣುವಿನ ವಿಶೇಷತೆಯನ್ನು ಉಪನಿಷತ್ತು ಹೇಳ್ತದೆ, ಅಸ್ತಿ ಇತ್ತೇವ ಉಪಲಬ್ಧವ್ಯ. ಅವನಿದ್ದಾನೆ ಅಂತ ತಿಳಿದ್ರೆ ವರ ಕೊಟ್ಬಿಡ್ತಾನಂತೆ. ಅದು ಬಹಳ ದೊಡ್ಡ ಮಹಿಮೆ. ಅಸ್ತಿ ಅಸ್ತಿ ಅಂತ ಇದಕ್ಕೆ ನಮ್ಮನ್ನು ಕಾಪಾಡಲಿಕ್ಕೆ ದೇವರು ಇದ್ದಾನೆ. ಅಸ್ತಿ ಅಂತ ಬರಬೇಕು ಭಾವನೆ. ನಮ್ಮ ಜೀವನದಲ್ಲಿ ಅನುಭವಿಸುವ ಅನೇಕ ಘಟನೆಗಳು ನಮ್ಮ ಹೃದಯದಲ್ಲಿರುವ ಶ್ರದ್ಧೆಯ ಬಳ್ಳಿಯನ್ನು ಅಳಗಾಡಿಸ್ತಿರ್ತದೆ ಯಾವಾಗಲೂ. ಎಲ್ಲಿದ್ದಾನೆ ದೇವರು, ಎಲ್ಲಿದ್ದಾನೆ ಅವನು. ನನ್ನ ಕಷ್ಟಗಳಿಗೆ ಆಗಬೇಕಾಗಿತ್ತಲ್ಲ, ಇದ್ದಿದ್ರೆ ನನ್ನ ಕಷ್ಟಗಳಿಗೆ ಆಗಬೇಕಾಗಿತ್ತು. ಅವನು ಇಷ್ಟು ಕಷ್ಟ ಅನುಭವಿಸ್ತಿದ್ದೇನೆ, ಆದರೂ ಅವ ಬರ್ತಿಲ್ಲ ಅಂದಮೇಲೆ ಅವನು ಎಲ್ಲಿದ್ದಾನೆ ಅಂತ ತರ್ಕಕ್ಕೆ ಒಳಪಡಿಸ್ತೀನಿ, ಲಾಜಿಕ್. ಆದರೆ ಶಾಸ್ತ್ರಗಳು ಹೇಳ್ತಾರೆ ಅದೆಲ್ಲವೂ ಕೂಡ ಭಗವಂತ ನೋಡ್ತಾ ಇದ್ದಾನೆ, ಗಮನಿಸ್ತಾ ಇರ್ತಾನೆ ಅಂತ. ಇದರ ಮೇಲೆ ನಮ್ಮನ್ನು ಪರೀಕ್ಷೆ ಮಾಡ್ತಿರ್ತಾನೆ. ನೋಡೋಣ ನನ್ನ ಬಗ್ಗೆ ಇವನಿಗೆ ನಾನಿದ್ದೇನೆ ಅನ್ನೋ ಭಾವ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ತಾನಂತೆ. ಅದಕ್ಕೆ ಅಸ್ತಿ ಅಸ್ತಿ ಅಂತ, ರಕ್ಷತಿ ಇತ್ತೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ. ಆ ದೇವರಿದ್ದಾನೆ, ನಮ್ಮನ್ನು ರಕ್ಷಿಸ್ತಾನೆ ಅನ್ನೋ ಆಸ್ತಿಕ ಭಾವ ನಮ್ಮನ್ನು ನಿಜವಾಗ್ಲೂ ರಕ್ಷಣೆ ಮಾಡೇ ಮಾಡ್ತದೆ. ಈ ನಿಟ್ಟಿನಲ್ಲಿ ದೈವ ಭಕ್ತಿ ನಮ್ಮಲ್ಲಿ ಜಾಗೃತ ಇರಬೇಕು, ಶ್ರದ್ಧೆ ಜಾಗೃತ ಇರಬೇಕು. ಅದು ನಮ್ಮನ್ನು ಕಾಪಾಡುತ್ತದೆ ಅಂತ ಶಾಸ್ತ್ರಗಳ ಸಾರವನ್ನು ಅನುಸಂಧಾನ ಮಾಡ್ತಾ ಇವತ್ತಿನ ಸಂವತ್ಸರದ ಪ್ರಾರಂಭದ ದಿನ ವಿಶ್ವಾವಸು ಜೀವನ ಸಂಧ್ಯಾ ಆಶ್ರಮದಲ್ಲಿ ತಾವೆಲ್ಲ ಶ್ರದ್ಧೆಯಿಂದ ಸೇರಿ ಈ ಪಂಚಾಂಗ ಶ್ರವಣ, ದೈವದ ಬಗ್ಗೆ 4 ವಿಚಾರಗಳನ್ನು ಕೇಳುವ ಹಾಗೆ ಪ್ರಯತ್ನ ಪಡೋದೇನಿದೆ, ಸೇರೋದಿದೆ, ಈ ಸತ್ಸಂಗ ಇದು ನಿಜವಾಗಲೂ ಶ್ರೇಯಸ್ಸನ್ನು ಉಂಟು ಮಾಡ್ತದೆ. ತಮಗೆಲ್ಲ ದೇವರು ಒಳ್ಳೆಯದು ಮಾಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಶುಭಾಶಯವನ್ನು ಕೋರಿ, ಇಬ್ಬರು ದಂಪತಿಗಳು, ಒಂದು ಸುರೇಶ್ ಮಲಗಾಣವರು, ಅವರ ಪತ್ನಿ, ನನಗೆ ಸರಿಸುಮಾರು 20 ವರ್ಷಕ್ಕಿಂತಲೂ ಹೆಚ್ಚು ಹಿಂದಿನಿಂದ ಪರಿಚಯ. ನಾನು ಅವರಿಗೆ ಅಷ್ಟು ವರ್ಷದಿಂದ ಪರಿಚಯ ಯಾವ ಕಾರಣಕ್ಕೆ ಅಂದರೆ ಒಂದು ಪಾಠದ ಕಾರಣಕ್ಕಷ್ಟೆ. ಪಾಠ, ಅನೇಕ ಶಾಸ್ತ್ರ ಗ್ರಂಥಗಳ ಪಾಠ ಪಾರಾಯಣ, ಆ ಕಾರಣದಿಂದ ಹೆಚ್ಚು ಪರಿಚಯ. ಅವರು ಇವತ್ತಿಗೂ ಇಷ್ಟು ವಯಸ್ಸಾದರೂ ಮೊಬೈಲಿನ ಮೂಲಕವಾಗಿ ಪಾಠದೊಳಗೆ ಅಭಿರುಚಿ, ಆಸಕ್ತಿ, ಪಾರಾಯಣದ ಆಸಕ್ತಿ. ಆ ಕಾರಣಕ್ಕೆ ನನ್ನನ್ನು ಮೊಬೈಲ್ನಲ್ಲಿ ಬರಲೇಬೇಕು ಅಂತ ಒತ್ತಾಯ ಮಾಡಿದರು. ನಾನಂದೆ, ನಿಮ್ಮ ಸಲುವಾಗಿ ಅಂತ ಬೇಡ, ಎಲ್ಲ ವೃದ್ಧರನ್ನು ಸೇರಿಸಿಬಿಡಿ, ನಾನು ಬಂದು ಪ್ರವಚನ ಮಾಡ್ತೇನೆ ಅಂತಂದೆ. ಅದಕ್ಕೆ ತಕ್ಕಂತೆ ತಾವೆಲ್ಲ ಆಸ್ತಿಕರು, ಒಳ್ಳೆಯ ಪರ್ವಕಾಲದೊಳಗೆ
ವೃದ್ಧರು, ಮಾತೆಯರು ಎಲ್ಲ ಸೇರಿದ್ರಿ. ಇದು ನನಗೊಂದು ಸುಯೋಗ. ನಾನು ಬೇರೆ ಕಡೆಯಲ್ಲಿ ಹೋಗಿದ್ರೆ ಪ್ರಾಯ ಪಂಚಾಂಗ ತೆಗಿಲಿಕ್ಕೆ ಅವಕಾಶ ಆಗ್ತಿತ್ತೋ ಇಲ್ಲೋ. ಪಂಚಾಂಗ ತೆಗೆದು ನೋಡಿ ನಿಮ್ಮೆಲ್ಲರ ಜೊತೆಗೆ 4 ಒಳ್ಳೆಯ ವಿಷಯವನ್ನು ಹಂಚಿಕೊಂಡು ನಾವು ನೀವು ಒಟ್ಟು ಸೇರಿ ದೇವರನ್ನ ಸ್ಮರಣೆ ಮಾಡುವಂಥ ಒಂದು ಸುಯೋಗ ಬಂದಿದೆ. ಅದಕ್ಕೆ ಕಾರಣರನ್ನಾಗಿ ನಮ್ಮ ಸುರೇಶ್ ಮಲಗಾಡ್ ದಂಪತಿಗಳನ್ನು ದೇವರು ಮಾಡಿದ್ದಾನೆ. ಆ ದಂಪತಿಗಳಿಗೆ ದೇವರು ಅನುಗ್ರಹಿಸಲಿ ಅಂತ ಈ ಸಂದರ್ಭದೊಳಗೆ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರನ್ನು ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ಒಂದೇ ಒಂದು ರಾಮದೇವರ ಸ್ಮರಣೆ ಶ್ಲೋಕ ಹೇಳ್ತೇವೆ. ಅದನ್ನು ಎಲ್ಲರೂ ಕೂಡ ಸಾಮೂಹಿಕವಾಗಿ ಹೇಳಿಬಿಡೋಣಂತೆ. ಭಕ್ತಿಯಿಂದ ರಾಮ ನವರಾತ್ರಿ ಪ್ರಾರಂಭದ ದಿನ ಆದ್ದರಿಂದ ರಾಮನ ಸ್ಮರಣೆ. ಆಪದಾಮಪಹರ್ತಾರಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಭೂಯೋ ಭೂಯೋ ನಮಾಮ್ಯಹಂ ಆಪದಾಮಪಹರ್ತಾರಂ दातारं सर्वसंपदां लोकाभिरामं श्रीरामं भूयो भूयो नमाम्यहम्. ಜೀವನ ಸಂಧ್ಯಾ ಆಶ್ರಮ ಈ ಒಂದು ಸತ್ಸಂಗಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಆಶ್ರಮದ ಎಲ್ಲ ವ್ಯವಸ್ಥಾಪಕರನ್ನು ಧನ್ಯವಾದ ಸಲ್ಲಿಸಿ ಅವರನ್ನು ಅಭಿನಂದಿಸಿ ಮತ್ತೊಮ್ಮೆ ಮಗದೊಮ್ಮೆ ಇಂಥ ಕಾರ್ಯಕ್ರಮ ನಡೆಯುವ ಹಾಗಾಗಿ ಇಂಥ ಶುಭ ಹಾರೈಸಿ ಹೊಸ ಸಂವತ್ಸರದ ಶುಭಾಶಯಗಳನ್ನು ಕೋರ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ ಹರೇ ನಮಃ.